ಗ್ರಾಮದಲ್ಲಿ ಕೇವಲ 49 ಮನೆಗಳಿವೆ. ಅಲ್ಲಿ ಇರುವ ಶಾಲೆ ಕೂಡ ಮುಚ್ಚುವ ಹಂತಕ್ಕೆ ಬಂದಿದೆ. ಈ ಶಾಲೆಯನ್ನ ಉಳಿಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಇದಕ್ಕಾಗಿ ಮಹಿಳೆಯರು ತಮ್ಮ ಗೃಹಲಕ್ಷ್ಮಿ ಹಣವನ್ನೇ ಬಳಸಿದ್ದಾರೆ. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರದ ಮಹತ್ತರ ಯೋಜನೆ. ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಕೆಲವರು ಶಾಪ್ ತೆರೆದಿದ್ರು, ಬೋರ್ವೆಲ್ ಕೊರೆಸಿದ್ರು, ಎತ್ತುಗಳನ್ನ ಖರೀದಿಸಿದ್ರು, ಫ್ರಿಡ್ಜ್, ಬೈಕ್, ಟಿವಿ ಖರೀದಿಸಿದ್ರು. ಆದರೆ ಉತ್ತರ ಕನ್ನಡದ ಗ್ರಾಮದಲ್ಲಿ ಶಾಲೆ ಉಳಿವಿಗಾಗಿ ಮಹಿಳೆಯರು ಯೋಜನೆಯ ಹಣ ಬಳಸಿದ್ದಾರೆ. ಇದು ಕುಮಟಾ ತಾಲೂಕಿನ ಅಂಬುಕೋಣ ಗ್ರಾಮ. 49 ಮನೆಗಳಿರುವ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ 16 ಮಕ್ಕಳು ಕಲಿಯುತ್ತಿದ್ದಾರೆ. ಆದರೆ ಶಾಲೆಯ ಅಡುಗೆ ಕೋಣೆ ಹಾಳಾಗಿತ್ತು. ಅಧಿಕಾರಿಗಳು ತಲೆಕೆಡಿಸಿಕೊಂಡಿರಲಿಲ್ಲ. ಕೊನೆಗೆ ಗ್ರಾಮದ 49 ಮಹಿಳೆಯರೇ 1 ತಿಂಗಳ ಗೃಹಲಕ್ಷ್ಮಿ ಹಣವಾದ 98,000 ರೂಪಾಯಿ ನೀಡಿದ್ದಾರೆ. ಜತೆಗೆ ಗ್ರಾಮಸ್ಥರು 1 ಲಕ್ಷ ಹಣ ಸಂಗ್ರಹಿಸಿದ್ದಾರೆ. 2 ಲಕ್ಷ ಹಣದಲ್ಲಿ ಶಾಲೆಯ ಅಡುಗೆ ಕೋಣೆ ನಿರ್ಮಿಸಿದ್ದಾರೆ. ಈ ಮೊದಲು ನಮ್ಮ ಶಾಲೆಗೆ ಏನೂ ವ್ಯವಸ್ಥೆ ಇರಲಿಲ್ಲ. ಸರ್ಕಾರಕ್ಕೆ ಮನವಿ ಕೊಟ್ಟರು, ಯಾವುದೇ ಅನುದಾನ ಬರಲಿಲ್ಲ. ಕಡೆಗೆ ನಮ್ಮ SDMC ಅಧ್ಯಕ್ಷರು ಹಾಗೂ ಊರ ನಾಗರಿಕರೆಲ್ಲ ಸೇರಿ ಅಕ್ಷರ ದಾಸೋಹ ಕೊಠಡಿಯನ್ನು ಗೃಹಲಕ್ಷ್ಮಿ ಹಣ ಎಲ್ಲ ಸೇರಿಸಿ ಮಹಿಳೆಯರೆಲ್ಲ ಸೇರಿಸಿ ಕಟ್ಟಿಕೊಟ್ಟಿದ್ದೀವಿ. ಕಾಡಿನಿಂದ ಆವೃತವಾಗಿರುವ ಗ್ರಾಮದಲ್ಲಿ ಆರ್ಥಿಕವಾಗಿ ಯಾರೂ ಶಕ್ತಿವಂತರಲ್ಲ. ಮಕ್ಕಳ ಸಂಖ್ಯೆಯೂ ಕಡಿಮೆ ಇದ್ದು ಶಾಲೆಗೆ ಅನುದಾನವೂ ಬರ್ತಿಲ್ಲ. ಊರಿನ ಶಾಲಾ ಮಕ್ಕಳಿಗಾಗಿ ಗ್ರಾಮಸ್ಥರೇ ಕೈ ಜೋಡಿಸಿದ್ದಾರೆ. ಊರ ನಾಗರಿಕರ ಸಹಕಾರದಿಂದ ಶಾಲಾ ಮುಂದಿನ ಆವರಣ ಗೋಡೆ, ಸ್ವಾಗತ ಕಮಾನು, ಆಮೇಲೆ ಆಟದ ಮೈದಾನ ಇವೆಲ್ಲವೂ ನಿರ್ಮಾಣ ಮಾಡಿಕೊಂಡ್ವಿ. ಹಾಗೆ ನಮ್ಮ ಊರಿನ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಒಟ್ಟಾಗಿಸಿಕೊಂಡು ಈ ಒಂದು ಅಡುಗೆ ಕೋಣೆಯನ್ನು ಪುರುಷರ ಜೊತೆಗೂ ಸೇರಿಕೊಂಡು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಏನೇ ಹೇಳಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಶಾಲೆ ಉಳಿವಿಗಾಗಿ ಬಳಕೆಯಾಗಿರೋದು ಮಾದರಿಯೇ ಸರಿ. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.